ಮೂರನೆಯ ಮಹಾಯುದ್ಧ ಆರಂಭವಾಗಿದೆ. ಅದರ ಒಂದು ಇದನ್ನು ಕೊಟ್ಟಿದ್ದಾರೆ, ಟ್ರೈಲರ್ ಅನ್ನು. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿಯನ್ನ ಮಾಡಿರೋದು. ಇರಾನ್ ಕತೆ ಮುಗಿಯುವ ಲಕ್ಷಣಗಳು ಇದೆ. ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಟ್ಕೊಂಡು ಮತ್ತೊಮ್ಮೆ ದಾಳಿಯನ್ನ ಮಾಡಿದೆ. ಅಮೆರಿಕ ಕೂಡ ಅದೇ ಕೇಂದ್ರಗಳನ್ನು ದಾಳಿ ಮಾಡಿತ್ತು. ಅಮೆರಿಕ ದಾಳಿ ಬಳಿಕ ಈಗ ಇಸ್ರೇಲ್ ಕೂಡ ದಾಳಿಯನ್ನ ನಡೆಸಿದೆ. ಅಮೆರಿಕ ಮತ್ತು ಇಸ್ರೇಲ್ ಇರೋದು ಒಂದೇ. ತೆಹರಾನ್ನಲ್ಲಿ ಈಗ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಅವರಿಬ್ಬರು ಹೇಳ್ತಾ ಇರೋದೊಂದೇ, ನೀವು ಪರಮಾಣುವನ್ನು ಹೊಂದಬಾರದು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈಗ ಇರಾನ್ ಮೇಲೆ ಪದೇ ಪದೇ ವಾರ್ನ್ ಕೂಡ ಮಾಡ್ತಾ ಇದ್ದಾರೆ, ದಾಳಿಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ದೃಶ್ಯಾವಳಿಗಳನ್ನು ಹೇಗೆ ದಟ್ಟ ಹೊಗೆ ಆವರಿಸ್ಕೊಂಡಿದೆ ಅಂತ ಹೇಳಿ. ಎಲ್ಲಿ ಯಾವಾಗ ಬಾಂಬ್ ಬೀಳುತ್ತೆ, ಹೇಗೆ ಬೀಳುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗ್ತಿಲ್ಲ. ಪಾಪ ಯಾರೋ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿ ಹೆಂಗಿದೆ ಅದು. ಈ ಥರ ಏನಾದ್ರೂ ನಮ್ಮಲ್ಲಾಗಿದ್ದರೆ ಕಾರ್ ಅಲ್ಲೇ ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡೋಗ್ಬಿಡೋರು. ಅವ್ರು ನೋಡಿ ಅಲ್ಲಿ ಬಿದ್ದಿರುತ್ತೋ ಅದ್ರ ಮೇಲೆ ಅದೇ ರೋಡಲ್ಲಿ ಮತ್ತೆ ಮುಂದೆ ಪಾಸ್ ಹಾಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಮಾಮೂಲಿ ಆಗೋಗ್ಬಿಟ್ಟಿದೆ ಇದು. ಈ ಥರ ಬಾಂಬ್ ಬೀಳೋದು, ಇದಾಗೋದು. ಅವ್ರ ಮೇಲೆ ಬಿದ್ದಿಲ್ವಾ, ನಡಿ ಮುಂದೆ ಹೋಗ್ತಾ ಇರೋ ಅಷ್ಟೇ. ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟಿದೆ. ಇಸ್ರೇಲ್ ಆಯಿತು, ಇರಾನ್ ಆಗಿರ್ಬೋದು. ಕೆಲವರು ಊರು ಬಿಟ್ಟು ಹೋಗ್ತಾ ಇದ್ದಾರೆ, ದೇಶ ಬಿಟ್ಟು. ಕೆಲವರು ಅಲ್ಲೇ ಇದ್ದಾರೆ. ಸೊ ಇರಾನ್ ಈಗ ಎಲ್ಲೆಲ್ಲಿ ಯಾವ ರೀತಿಯಾಗಿ ಪರಮಾಣು ಕೇಂದ್ರಗಳನ್ನು ಮಾಡಿ ಇಟ್ಕೊಂಡಿದೆ ಅನ್ನುವಂಥದ್ದು ಇನ್ಫಾರ್ಮೇಷನ್ ಅಂತೂ ಸಿಕ್ಕೇ ಸಿಗಿರುತ್ತೆ. ಸೊ ಆ ನಿಟ್ಟಿನಲ್ಲೇ ಈಗ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಮಾಡ್ತಾ ಇರೋದು. ಅಮೆರಿಕ ದಾಳಿ ಬಳಿಕನೇ ಈಗ ಇಸ್ರೇಲ್ ಮತ್ತೆ ದಾಳಿಯನ್ನು ಮಾಡ್ತಾ ಇದೆ. ಅದು ರಾತ್ರಿ ಎಲ್ಲ ಆಗ್ತಾ ಇದ್ವಿ ಮಿಸೈಲ್ ದಾಳಿಗಳೆಲ್ಲ, ಈಗ ಹಗಲಿನಲ್ಲೇ ಆಗಕ್ಕೆ ಶುರುವಾಗಿದೆ. ಹಾಗಾಗಿದೆ ವಾರ್ ಅಂತಲೇ ಕರೀತಾ ಇರೋದು. ಇಲ್ಲದ್ರೆ ರಾತ್ರಿ ಮಾತ್ರ ಬಂದು ಮಿಸೈಲ್ ಹಾಕೊಂಡು ಹೋಗ್ತಾ ಇದ್ದಿದ್ದು. ಈಗ ಹಂಗಾಗ್ತಿಲ್ಲ. ಅಲ್ಲಿ ಯಾವ ಟೈಮ್ ಬೇಕಾದರೂ ಕೂಡ ಅಲ್ಲಿ ಬಂದು ಬಾಂಬ್ ಬೀಳ್ತಾ ಇದೆ, ಮಿಸೈಲ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಹೇಗೆ ಹೊಗೆ ಆವರಿಸ್ಕೊಂಡಿದೆ ನೋಡಿ. ಇಸ್ರೇಲ್ ದಾಳಿ ಮಾಡ್ತಾ ಇರೋದು ಪರಮಾಣು ಕೇಂದ್ರಗಳು ಎಲ್ಲಿದೆ, ಮಿಲಿಟರಿ ಶಸ್ತ್ರಾಸ್ತ್ರಗಳಿರುವಂಥ ಜಾಗ ಏನು, ಅದರ ಬೇಸ್ ಏನು, ಆ ಭಾಗಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. ಬಟ್ ಇರಾನ್ ಹಂಗೆ ಮಾಡ್ತಾ ಇಲ್ಲ. ಇರುವಂಥ ಮಿಸೈಲ್ಗಳನ್ನು ಬಿಡ್ತಾ ಇದೆ. ಅದು ಜನ ಇರುವಂಥದ್ದಾಗಿರ್ಬೋದು, ಆಸ್ಪತ್ರೆ ಇರುವಾಗಿರ್ಬೋದು, ಎಲ್ಲಿ ಬೇಕಲ್ಲಿ ಟಾರ್ಗೆಟನ್ನು ಮಾಡಿ ಹೊಡಿತಾ ಇದೆ ಅದು ಇಸ್ರೇಲ್ನಲ್ಲಿ. ಇಸ್ರೇಲ್ ಅನೇಕ ಮೈಕ್ರೋಸಾಫ್ಟ್ ಕಂಪ್ನಿ ಅದ್ರ ಮೇಲೂ ಕೂಡ ದಾಳಿ ಆಗಿತ್ತು. ಮಿಸೈಲ್ ಅಲ್ಲೇ ಹೋಗಿ ಬಿದ್ದಿತ್ತು, ಅದು ಸುಟ್ಟು ಹೋಗ್ಬಿಟ್ಟಿತ್ತು. ಅದಕ್ಕೆ ಇರಾನ್ ಹೇಳ್ತಾ ಇದ್ದು ಅಲ್ಲಿ ಮಿಲಿಟರಿ ಡಿಫೆನ್ಸ್ ಬೇಸ್ ಇದೆ ಅಂತ ಹೇಳಿ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ.